ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಉಪ್ಪಿಟ್ಟು ಟ್ರೈ ಮಾಡೋಣ. ಸಾಧಾರಣ ಉಪ್ಪಿಟ್ಟಲ್ಲ, ಗಾಯತ್ರಿ ಟಿಫನ್ ರೂಮ್ ಕೇಳಿರ್ಬೋದು, ಫೇಮಸ್ ಗಾಯತ್ರಿ ಟಿಫನ್ ರೂಮ್ ಅವರು ಮಾಡಿ ತೋರಿಸಿರುವಂಥ ಉಪ್ಪಿಟ್ಟು. ತುಂಬ ಸಾಫ್ಟ್ ಆಗಿರೋ ಉಪ್ಪಿಟ್ಟು ಅವ್ರು ಮಾಡಿದ್ದಾರೆ. ಬಟ್ ನಾವು ಮಾಡಿದ್ರೆ ಅದೇ ರೀತಿ ಸಾಫ್ಟ್ನೆಸ್ ಬರುತ್ತಾ, ಟೇಸ್ಟ್ ಬರುತ್ತಾ, ಇವತ್ತು ಟ್ರೈ ಮಾಡಿ ನೋಡೋಣ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಮಗೆ ಮುಖ್ಯವಾಗಿ ಬೇಕಾಗಿರೋದು ರವೆ. ನಾವಿಲ್ಲಿ ಬಾಂಬೆ ರವೆ ಉಪಯೋಗಿಸೋಣ, ಅಂದರೆ ಸ್ವಲ್ಪ ಸಣ್ಣ ಬರುತ್ತೆ. ಚಿರೋಟಿ ರವೆ ಇನ್ನೂ ಸಣ್ಣ ಬರುತ್ತೆ, ಬೇಡ. ಬಾಂಬೆ ರವೆ ಅಥವಾ ನಾರ್ಮಲ್ ರವೆ, ಸಾಧಾರಣದ ರವೆ ಅಂತ ಅಂದರೆ ಸಿಗುತ್ತೆ. ಟೊಮೆಟೊ, ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು, ಗೋಡಂಬಿ, ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಚೆನ್ನಾಗಿರುತ್ತೆ ಹಾಕಿದರೆ. ಕೊತ್ತಂಬರಿ, ಸ್ವಲ್ಪ ಅರಿಶಿನ, ಆಮೇಲೆ ನಮಗೆ ಸಾಸಿವೆ, ಕಡಲೆಬೇಳೆ, ಅದಾದಮೇಲೆ ಎಣ್ಣೆ, ಉಪ್ಪು, ಒಂದು ಸ್ವಲ್ಪ ಸಕ್ಕರೆನೂ ಬೇಕಾಗುತ್ತೆ. ಇದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಐಟಮ್ ಅಂತಂದರೆ ಎಣ್ಣೆ ಸಾಕಷ್ಟು ಬೇಕಾಗುತ್ತೆ. ಜೊತೆಗೆ ನೀರು ಬೇಕು, ಬಿಸಿಯಾಗಿರೋ ನೀರು, ಕುದಿಯೋ ನೀರು. ಆಲ್ರೆಡಿ ನಾನು ಇಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ನಾವು ರವೆ ಹುರಿದು ನೀರು ಹಾಕೋ ಟೈಮ್ಗೆ ಅದು ಕುದ್ದು ರೆಡಿ ಇರುತ್ತೆ. ನೀರು ಸಾಕಷ್ಟು ಬೇಕಾಗತ್ತೆ. ಸೊ ಈ ನಾವು ಮಾಡ್ತಿರೋ 2 ಬಟ್ಟಲು ರವೆ ಯೂಸ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಸಾಧಾರಣ ಒಂದು 2.5 3 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಸೊ ಅದನ್ನು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಶುರು ಮಾಡೋಣ. ಫಸ್ಟಿಗೆ ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸಾಸಿವೆ ಹಾಕೋಣ. ಈ ಥರ ಒಂದು 2 ಸ್ಪೂನ್ ಹಾಕೋಣ. ಓಕೆ, ಈಗ ಸ್ಟಾರ್ಟ್ ಆಗಿದೆ ಚಟಪಟ ಅನ್ನೋಕ್ಕೆ. ಸ್ವಲ್ಪ ಗ್ಯಾಸ್ ಸ್ಟವ್ ಕಡಿಮೆ ಮಾಡ್ಕೋತೀನಿ ಉರಿನ. ಕಡಲೆಬೇಳೆ ಹಾಕೋಣ. ಒಂದು ಅರ್ಧ ಮುಷ್ಟಿ ಅಷ್ಟಾದರೂ ಬೇಕಾಗುತ್ತೆ. ಸೊ ಇಷ್ಟು ಹಾಕಿ ಇಷ್ಟು ಚೆನ್ನಾಗಿರುತ್ತೆ. ತುಂಬ ಬ್ರೌನ್ ಆಗೋದು ಬೇಡ, ಯಾಕೆಂದರೆ ಗೋಡಂಬಿ ಹಾಕೋದಿರುತ್ತೆ. ಈಗಲೇ ಇದು ಬ್ರೌನ್ ಆದರೆ ಗೋಡಂಬಿ ಹಾಕಿದ ತಕ್ಷಣ ಕಡಲೆಬೇಳೆ ಅಷ್ಟರಲ್ಲೇ ಬೇಗ ಸೀಲ್ ಬಿಡುತ್ತೆ. ಕಾಣಿಸ್ತದೆ ಅನ್ಸುತ್ತೆ. ಎಣ್ಣೆ ನೋಡ್ಬೋದು ನೀವು, ತುಂಬ ಎಣ್ಣೆ ಅನಿಸುತ್ತೆ, ಬಟ್ ಇಷ್ಟು ಎಣ್ಣೆ ಬೇಕೇ ಬೇಕು. ಸೊ ಸಾಧಾರಣ ಈಗ ನಾನು ತೊಗೊಂಡಿರೋ ರವೆ ಹತ್ತತ್ರ ಅರ್ಧ ಕೆಜಿಗಿನ ಒಂದು ಸ್ವಲ್ಪ ಕಡಿಮೆ ಇದೆ. ಒಂದು 4 ರಿಂದ 5 ಜನ ಇದನ್ನು ತಿನ್ಬೋದು ಮನೆ ಮಟ್ಟಿಗಾದರೆ. ಸೊ ಈಗ ಸ್ವಲ್ಪ ಕಲರ್ ಬಂದಿದೆ, ಗೋಡಂಬಿ ಹಾಕಿದ್ದಕ್ಕೆ. ಇದು ಅಷ್ಟೇ, ತುಂಬ ಕೆಂಪಗಾಗಷ್ಟು ಬಿಡಕ್ಕೆ ಹೋಗ್ಬೇಡಿ, ಯಾಕೆಂದರೆ ಇನ್ನು ನಮಗೆ ಮೆಣಸಿನಕಾಯಿ, ಕರಿಬೇವು ಹಾಕೋದಿದೆ. ಆ ಊರಿಗೆ ಆಲ್ರೆಡಿ ಅದು ಕಲರ್ ಬರುತ್ತೆ. ಸೊ ಮೆಣಸಿನಕಾಯಿ, ಕರಿಬೇವು, ಇದಕ್ಕೆ ಡೈರೆಕ್ಟಾಗಿ ಈಗ ರವೆ ಹಾಕೋಣ. 2 ಕಪ್ ಪೂರ್ತಿ ರವೆ. ಉರಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಸದ್ಯಕ್ಕೆ. ರವೆ ಚೆನ್ನಾಗಿ ಹುರಿಯೋಣ. ಈಗ ಹಾಕಿರೋ ರವೆಗೆ ಆ ಎಣ್ಣೆ ಏನು ಸಾಲಲ್ಲ ಅನ್ನಿಸ್ತಾ ಇದೆ, ಯಾಕಂದ್ರೆ ಎಲ್ಲ ಆಲ್ರೆಡಿ ಹೀರ್ಕೊಂಡಿದೆ. ಬಟ್ ಒಂದ್ಸರ್ತಿ ನೀರು ಹಾಕಿ ಕುದಿಸಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ನಾರ್ಮಲಿ ಏನಾದರೂ ಅಡುಗೆ ಮಾಡಿ ಅಥವಾ ಈ ಥರದ್ದು ಮಾಡಿ ತೋರಿಸಿದಾಗ ರುಚಿ ಹೇಗೆ ಗೊತ್ತಾಗುತ್ತೆ? ನೋಡೋಕೆ ಚೆನ್ನಾಗಿರ್ಬೋದು, ಬಟ್ ರುಚಿ ಅಷ್ಟೇ ಇರುತ್ತಾ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಕೆಲವೊಂದ್ಸರ್ತಿ ಆ ಕನ್ಸಿಸ್ಟೆನ್ಸಿ ನೋಡಿದ್ರೆ ಸಾಕು, ರುಚಿ ಆಟೋಮೆಟಿಕ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಅವರು ಗಾಯತ್ರಿ ಟಿಫನ್ ರೂಮ್ ಅವ್ರು ತೋರಿಸಿದಾಗೆ ಅದ್ರ ಕನ್ಸಿಸ್ಟೆನ್ಸಿ ನೋಡಿದ್ರೆ ಸಾಕು, 90% ಅದ್ರ ರುಚಿ ಬಂದಿದೆ ಅಂತ ಅರ್ಥ. ನೋಡೋಣ, ನಾವು ಟ್ರೈ ಮಾಡಿ ನೋಡೋಣ ನಮಗೂ ಅದೇ ಕನ್ಸಿಸ್ಟೆನ್ಸಿ ಬರುತ್ತಾ ಅಂತ.
ನೀವು ನೋಡ್ತಿರೋದು ನೀರು ಆಲ್ಮೋಸ್ಟ್ ಕುದೀತಾ ಇದೆ, ಚೆನ್ನಾಗಿ ಕುದೀಲಿ ಅದು. ಈಗ ಇನ್ನೂ ದೊಡ್ಡ ಉರಿಯಲ್ಲೇ ನಾನು ಹುರಿತಾ ಇದ್ದೀನಿ, ಆಮೇಲೆ ಕಡಿಮೆ ಮಾಡಬೇಕಾಗತ್ತೆ ನೀರು ಹಾಕಕ್ಕೆ ಮುಂಚೆ. ಇದಕ್ಕೆ ಚೂರೇ ಚೂರು ಅರಿಶಿನ ಹಾಕೋಣ. ಇದು ಪೂರ್ತಿ ಹಳದಿ ಕಲರ್ ಬರಬಾರ್ದು, ಬಟ್ ತುಂಬಾ ಬಿಳಿದು ಇರಬಾರ್ದು. ಸೊ ಇಷ್ಟೇ, 1-2 ಚಿಟಿಕೆ ಮ್ಯಾಕ್ಸಿಮಮ್, ಅಷ್ಟು ಸಾಕಾಗುತ್ತೆ ಇಷ್ಟಕ್ಕೆ. ಆಗ್ಲೇ ಹೇಳಿದಾಗೆ ತುಂಬಾ ನೀರು ಹಿಡಿಯುತ್ತೆ. ನಿಮ್ಗೆ ಅನಿಸ್ಬೋದು ಹಾಕಿದ ತಕ್ಷಣ ನೀರು ಜಾಸ್ತಿ ಆಯ್ತಾನೋ, ಇನ್ನು ಸ್ವಲ್ಪ ರವೆ ಆ್ಯಡ್ ಮಾಡ್ಬೋದು ಇಷ್ಟ ಹಿಂಗೆ ಅನ್ಸುತ್ತೆ. ತೊಂದರೆ ಇಲ್ಲ, ತುಂಬಾ ನೀರು ಹಿಡಿಯುತ್ತೆ. ಸೊ 3 ಲೀಟರ್ ತನಕ ನೀರು ರೆಡಿ ಇಟ್ಕೊಳ್ಳಿ ಇಷ್ಟು ರವೆಗೆ. ಈಗ ಸ್ವಲ್ಪ ಉರಿ ಕಡಿಮೆ ಮಾಡಿ ನೆಕ್ಸ್ಟು ಉಪ್ಪು ಸಕ್ಕರೆ ಹಾಕೋಣ. ಹೇಗೇನು ಎಲ್ಲರೂ ಹೇಳ್ದಂಗೆ ರುಚಿಗೆ ತಕ್ಕಷ್ಟು. ಎಲ್ಲ ಪದಾರ್ಥನೂ ರುಚಿಗೆ ಇರುತ್ತೆ. ಸೊ ಅಳತೆ ಹೇಗಿದೆ ಇದು ಹಾಗೆ, ಸುಮಾರು 2 ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ. ಕಡಿಮೆ ಹಾಕಿದ್ರೆ ಒಳ್ಳೇದೇ, ಆಮೇಲೆ ಬೇಕಿದ್ರೆ ಇದನ್ನ ಆ್ಯಡ್ ಮಾಡಬಹುದು. ಯಾಕಂದ್ರೆ ಉಪ್ಪಿಟ್ಟು ಸಾಫ್ಟ್ ಇರುತ್ತೆ. ಅದಾದ್ಮೇಲೆ ಒಂದು ರೌಂಡ್ ಟೇಸ್ಟ್ ಮಾಡಿ ಬೇಕಿದ್ರೆ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡಬಹುದು, ಹಿಡಿಯುತ್ತೆ. ಸಕ್ಕರೆ 1 ಸ್ಪೂನ್ ಸಾಕು, ತುಂಬಾ ಸಿಹಿನೂ ಆಗಬಾರ್ದು, ಬಟ್ ಗೊತ್ತಾಗಬೇಕು ಚೂರು ಸಿಹಿ ಇದೆ ಅನ್ನೋದು. ಉರಿ ಪೂರ್ತಿ ಕಡಿಮೆ ಮಾಡಿದ್ದೀನಿ, ಯಾಕಂದ್ರೆ ಕುದಿಯೋ ನೀರು ಇರೋದ್ರಿಂದ ಪ್ಲಸ್ ಬಾಣಲಿ ರವೆ ಎಲ್ಲವೂ ಬಿಸಿ ಇರೋದ್ರಿಂದ ಅದು ಬೇಗನೆ ಬೇಯ್ತಾ ಹೋಗುತ್ತೆ. ನೀವು ಉರಿ ಜಾಸ್ತಿ ಇಟ್ಟರೆ ಆ ಕನ್ಸಿಸ್ಟೆನ್ಸಿ ಸಿಗಲ್ಲ, ಪ್ಲಸ್ ತುಂಬಾ ಕುದ್ದು ಹೊರಗೂ ಚೆಲ್ಲ ಚಾನ್ಸಸ್ ಇರುತ್ತೆ. ಸೊ ನೀರು ಕುದೀತಾ ಇದೆ, ಈಗ ನೀರು ಪೂರ್ತಿ ಇದಕ್ಕೆ ಬಗ್ಸೋಣ. ನಾನು ಹೇಳಿದಾಗೆ ಸುಮಾರು 3 ಲೀಟರ್ ನೀರಿದೆ, ಪೂರ್ತಿ ಬೇಕಾಗುತ್ತೆ. ಜಾಸ್ತಿ ಅನ್ಸುತ್ತೆ, ಬಟ್ ಬೇಕೇ ಬೇಕು. ಚೆನ್ನಾಗಿ ಕೈ ಆಡ್ತಾ ಇರಬೇಕು, ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮತ್ತೆ ಉರಿ ಜಾಸ್ತಿ ಮಾಡ್ತೀನಿ, ಯಾಕಂದ್ರೆ ಕುದಿಯೋದು ಕಡಿಮೆ ಆಯಿತು. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ನೀರು ಹೋಗೋ ತನಕ ಮಾಡೋಣ. ಜಾಸ್ತಿ ಟೈಮು ಬೇಕಾಗಲ್ಲ. ನೀರು ಹಾಕಿದ ತಕ್ಷಣ ಟೊಮೆಟೊ ಮತ್ತೆ ಕೊತ್ತಂಬರಿ 2 ಹಾಕ್ಬಿಡಿ. ಇದೇ ಊರಲ್ಲಿ ಚೆನ್ನಾಗಿ ಬೇಯುತ್ತೆ. ಸೊ ಈಗ ಆಲ್ಮೋಸ್ಟ್ ಬೆಂದಿದೆ. ಸ್ಟವ್ ಆಫ್ ಮಾಡೋಣ. ಈ ಏನು ಬಾಣಲೆ ಹೀಟ್ ಇದೆ ಅದರಲ್ಲೇ ಬೇಯುತ್ತೆ. ಮತ್ತೆ ಇನ್ನೂ ಸ್ವಲ್ಪ ನೀರಿನ ಅಂಶ ಅನ್ಸುತ್ತೆ, ಅಂದ್ರೆ ಎಷ್ಟು ಸಾಫ್ಟ್ನೆಸ್ ಇದೆ ಅದು ಬೇಗ ಹೋಗುತ್ತೆ. ಆದ್ರೆ ಎಣ್ಣೆ ಹಾಕಿರೋದ್ರಿಂದ ಜಾಸ್ತಿ ಕೊನೆ ತನಕ ಇದೇ ಕನ್ಸಿಸ್ಟೆನ್ಸಿ ಉಳ್ಕೋಬೇಕು. ಮಧ್ಯಾಹ್ನ ತನಕ ಸಾಯಂಕಾಲ ತನಕ ಇಟ್ಟು ಹೀಗೆ ಮೆತ್ತಗಿರಬೇಕು. ನೋಡೋಣ ನಮಗೂ ಅದೇ ತರ ವರ್ಕೌಟ್ ಆಗುತ್ತಾ.
ರೆಡಿಯಾಗಿದೆ. ರೆಡಿಯಾಗಿದೆ. ಒಂದು 10 ನಿಮಿಷ ಹೀಗೆ ಒಲೆ ಮೇಲೆ ಬಿಟ್ಬೇಡ, ಅಂದರೆ ಬಾಣಲಿಲ್ಲೇ. ಓಕೆ, ಕನ್ಸಿಸ್ಟೆನ್ಸಿ ಅದೇ ರೀತಿ ಬಂದಿದೆ ನೋಡೋಕ್ಕಂತೂ. ಮೇ ಬಿ ಇನ್ನು ಸ್ವಲ್ಪ ಎಣ್ಣೆ ಹಿಡಿತಿತ್ತು ಅನ್ನಿಸ್ತಾ ಇದೆ ನೋಡಿದ್ರೆ. ಸೊ ಇದನ್ನ ಟ್ರೈ ಮಾಡಿ ನೋಡೋಣ. ಸಾಫ್ಟ್ ಅಂತೂ ಆಗಿದೆ. ಟ್ರೈ ಮಾಡಿ ನೋಡಿ. ಸೊ ಇದ್ರ ಕಾಂಬಿನೇಷನ್ ಚಟ್ನಿ ಮಾಡಿಲ್ಲ, ಚಟ್ನಿ ಪುಡಿ ಟ್ರೈ ಮಾಡೋಣ. ಟೇಸ್ಟ್ ಮಾಡಿ ನೋಡೋಣ. ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇದೆ. ಹಾಕಿರೋ ಉಪ್ಪು ಅಥವಾ ಸಕ್ಕರೆ, ಎಣ್ಣೆ ಹಿಡಿದಿದೆಯಾ? ನಾನು ಹೇಳ್ದಂಗೆ ಎಣ್ಣೆ ಇನ್ನೂ ಸ್ವಲ್ಪ ಹಾಕಿದ್ರೆ ನಡೀತಾ ಇತ್ತು. ಚೆನ್ನಾಗಿದೆ, ನಾಟ್ ಬ್ಯಾಡ್. ಸೊ ನಾವು ಟ್ರೈ ಮಾಡಬಹುದು. ಇನ್ನೂ ಒಂಚೂರು ಹಿಡಿತಿತ್ತು, ಹಾಕೋಬಹುದು. ಯಾಕಂದರೆ ಇನ್ನೂ ಅದು ಮೆತ್ತಗಿರೋದ್ರಿಂದ ಇನ್ನೂ ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು. ಚಟ್ನಿ ಪುಡಿ ಜೊತೆ ಟ್ರೈ ಮಾಡಿ ನೋಡೋಣ. ಉಪ್ಪು ಕಡಿಮೆ ಆದರೆ ನೀವು ಚಟ್ನಿ ಪುಡಿ ಹಾಕಿದ್ರೆ ಸರಿ ಹೋಗುತ್ತೆ, ಅಥವಾ ಚಟ್ನಿ ಮಾಡಿದ್ರೆ ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಇರೋಲ್ಲ. ಚೆನ್ನಾಗಿ ಬಂದಿದೆ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ಇನ್ನು ನಿಮ್ಮ ಸರದಿ, ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಯಾವ ಐಟಮ್ ಟ್ರೈ ಮಾಡ್ಬೋದು, ಅಥವಾ ನಿಮ್ಗೆ ಇನ್ನೇನಾದ್ರು ಟ್ರೈ ಮಾಡೋದಿದ್ರೆ. ಯಾರಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಸುಮಾರು ಸರಿ ಟ್ರೈ ಮಾಡಬೇಕಲ್ಲ ಆ ಕನ್ಸಿಸ್ಟೆನ್ಸಿ ಬರೋಕ್ಕೆ. ನಾನು ಇಲ್ಲಿ ಆಲ್ರೆಡಿ ಟ್ರೈ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ಏನಾದರೂ ಹೆಚ್ಚು ಕಮ್ಮಿ ಇದೆಯಾ, ಏನು ಮಾಡಬಹುದಿತ್ತು ಅಂತ. ಆ್ಯಸ್ ಐ ಸೆಡ್, ಸಕ್ಕರೆ ಹಾಕ್ಬೋದಿತ್ತು. ಈ ರೀತಿಯಾಗಿ ನಾವು ಟ್ರೈ ಮಾಡೋಣ, ನೀವು ಟ್ರೈ ಮಾಡಿ ನೋಡಿ.